ಭಾರತೀಯ ರಾಜಕೀಯದಲ್ಲಿ ಚರ್ಚೆಗಳು ಈಗ ಕೇವಲ ಸಂಸತ್ತಿನ ಒಳಗೆ ಮಾತ್ರ ನಡೀತಾ ಇಲ್ಲ, ಬದಲಾಗಿ ಸ್ಮಾರ್ಟ್ಫೋನ್ ಪರದೆಗಳ ಮೇಲೆ ಯುದ್ಧವೇ ನಡೀತಾ ಇದೆ. ಅದರಲ್ಲೂ ಇತ್ತೀಚೆಗೆ ಯೂಟ್ಯೂಬ್ ಸ್ಟಾರ್ ಧ್ರುವ ರಾಟಿ ನಡೆಸುತ್ತಿರುವ ಒಂದೊಂದೇ ಫ್ಯಾಕ್ಟ್ ಚೆಕ್ಗಳು ದೇಶದ ಘಟಾನುಘಟಿ ನಾಯಕರ ನಿದ್ದೆ ಕೆಡಿಸಿವೆ. ಈ ಬಾರಿ ಅವರ ಕೆಂಗಣ್ಣಿಗೆ ಗುರಿಯಾಗಿರುವುದು ಆಮ್ ಆದ್ಮಿ ಪಾರ್ಟಿಯ ಪ್ರಭಾವಿ ಮುಖಂಡ ರಾಘವ್ ಚಡ್ಡಾ. ಸಾಮಾನ್ಯವಾಗಿ ರಾಜಕಾರಣಿಗಳು ತಮ್ಮ ಜನಪ್ರಿಯತೆಯನ್ನು ಅಳೆಯುವುದು ಫಾಲೋವರ್ಸ್ಗಳ ಸಂಖ್ಯೆಯಲ್ಲಿ. ಆದರೆ ರಾಘವ್ ಚಡ್ಡಾ ಅವರ ಇನ್ಸ್ಟಾಗ್ರಾಂ ಮತ್ತು ಎಕ್ಸ್ ಖಾತೆಗಳಲ್ಲಿರುವ ಲಕ್ಷಾಂತರ ಫಾಲೋವರ್ಸ್ಗಳು ಅಸಲಿಗೆ ಮನುಷ್ಯರೇ ಅಲ್ಲ. ಅವು ಕೇವಲ ಬೋಟ್ಸ್ ಅಥವಾ ಹಣ ಕೊಟ್ಟು ಖರೀದಿಸಿದ ನಕಲಿ ಖಾತೆಗಳು ಎಂದು ಧ್ರುವ ರಾಟಿ ಸಾಕ್ಷ್ಯ ಸಮೇತ ಆರೋಪಿಸಿದ್ದಾರೆ. ರಾಘವ್ ಚಡ್ಡಾ जितना बड़ा धोखेबाज शायद ही कभी देखा हो. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿದೆ. ಯಾವುದೇ ಪ್ರಮುಖ ಘಟನೆ ನಡೆಯದಿದ್ರೂ ರಾಘವ್ ಚಡ್ಡಾ ಅವರ ಖಾತೆಗೆ ದಿಢೀರಾಗಿ ಲಕ್ಷಾಂತರ ಅನುಯಾಯಿಗಳು ಸೇರ್ಪಡೆಯಾಗಿರುವುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ರಾಘವ್ ಚಡ್ಡಾ ಅವರನ್ನ ಫಾಲೋ ಮಾಡ್ತಾ ಇರುವ ಬಹುತೇಕ ಖಾತೆಗಳು ರಷ್ಯಾ ಮತ್ತು ಬ್ರೆಜಿಲ್ ಮೂಲದ ನಕಲಿ ಪ್ರೊಫೈಲ್ಗಳಾಗಿವೆ ಎಂದು ರಾಟಿ ಅಂಕಿ ಅಂಶಗಳನ್ನು ತೆರೆದಿಟ್ಟಿದ್ದಾರೆ. ಜನರ ಬೆಂಬಲಕ್ಕಿಂತ ಹೆಚ್ಚಾಗಿ ಪೇಯ್ಡ್ ಪ್ರಮೋಷನ್ ಮೂಲಕ ಜನಪ್ರಿಯತೆ ಪಡೆಯಲು ರಾಜಕಾರಣಿಗಳು ಡಿಜಿಟಲ್ ಲೋಕವನ್ನೇ ಹೇಗೆ ದುರುಪಯೋಗಪಡಿಸಿಕೊಳ್ತಿದ್ದಾರೆ ಎಂಬುದನ್ನು ಅವರು ಎಳೆಯಾಗಿ ವಿಡಿಯೋದಲ್ಲಿ ಬಿಚ್ಚಿಟ್ಟಿದ್ದಾರೆ. ಈ ವಿವಾದಕ್ಕೆ ಖ್ಯಾತ ನಟ ಪ್ರಕಾಶ್ ರಾಜ್ ಕೂಡ ಧ್ವನಿಗೂಡಿಸಿದ್ದಾರೆ. ಬಣ್ಣದ ಮಾತುಗಳು ಮತ್ತು ನಕಲಿ ಫಾಲೋವರ್ಸ್ಗಳು ಸತ್ಯವನ್ನ ಮುಚ್ಚಿ ಹಾಕಲು ಸಾಧ್ಯವಿಲ್ಲ. ಧ್ರುವ ರಾಟಿ ಅವರ ಧೈರ್ಯ ಮೆಚ್ಚಲೇಬೇಕು ಎಂದು ಟ್ವೀಟ್ ಮಾಡುವ ಮೂಲಕ ವಿವಾದದ ಕಿಚ್ಚನ್ನ ಮತ್ತಷ್ಟು ಹೆಚ್ಚಿದ್ದಾರೆ. ಕಳೆದ ಕೆಲ ವಾರಗಳಿಂದ ಧ್ರುವ ರಾಟಿ ಅವರ ಮೇಲೆ ನಿರಂತರವಾಗಿ ವೈಯಕ್ತಿಕ ದಾಳಿಗಳು ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಅವರ ಧರ್ಮ ಮತ್ತು ಕುಟುಂಬದ ವಿಚಾರವಾಗಿ ಟ್ರೋಲ್ ಮಾಡಲಾಗ್ತಾ ಇದೆ. ಆದರೆ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ರಾಟಿ, ನಾನು ಸತ್ಯದ ಪರವಷ್ಟೇ ಮಾತನಾಡ್ತೇನೆ, ಅದು ಯಾರಿಗೂ ಕಹಿಯಾದ್ರೂ ಸರಿ ಎನ್ನುವ ಮೂಲಕ ತಮ್ಮ ವಿರೋಧಿಗಳಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಡಿಜಿಟಲ್ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಈಗ ಎಲ್ಲರ ಕುತೂಹಲ.